3/4 ಗಂಟೆಯಿಂದ ಹುಡುಕ್ತಾ ಇದೆಯಲ್ಲ ಸೊಸೆ ಮುದ್ದು, ಅದೇನ ರೆಕಾರ್ಡಿಂಗ್ ಸಿಗ್ತಾ? ಯಾರೋ ಮಾತಾಡಿದ್ದನ್ನ ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇವರು. ಅದು ನಮ್ಮ ಕೈಗೆ ಸಿಕ್ಕಿದ್ದಿದ್ರೆ ಒಳ್ಳೆ ಸಾಕ್ಷಿ ಆಗ್ತಿತ್ತಲ್ವಾ? ಹುಡುಕ್ತಿದ್ದೀನಲ್ಲ ಮಾವ, ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ, ಇದ್ರ ಮಧ್ಯೆ ಹುಡುಕ್ಬಾರ್ದಾ? ಏನು ಹುಡುಕ್ತಿದ್ಯಾ? 3/4 ಗಂಟೆಯಿಂದ ಹುಡುಕ್ತಾ ಇದೆಯಾ? ಇಷ್ಟೊತ್ತಿಗೆ ನೈಸೋಡ್ ಪಕ್ಕದಲ್ಲಿರೋ ಗುಡ್ಡನ್ನ ಕಡಿದು ನೆಲ್ಸಮ ಮಾಡ್ಬಿಡೋದಾಗಿತ್ತು. ಹೇ ಜುಗ್ಗ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಪಾಪ ಅವಳೇನೋ ಕೆಲಸ ಮಾಡ್ತಾ ಇದ್ದಾಳೆ, ಮಾಡಲಿ. ನೀನು ಮಾಡು ಮಗು. ಇವರು ಎಲ್ಲಿದ್ದಾರೆ ಈಗ? ಇವ್ರ ಮನೆಯವರೆಲ್ಲ ಊರ್ ಬಿಟ್ಟು ತುಂಬಾ ವರ್ಷಗಳಾಗೋಯ್ತು. ಆಮೇಲೆ ಈಗ ಅವ್ರು ಎಲ್ಲಿದ್ದಾರೋ ಏನೋ ಒಂದು ಗೊತ್ತೇ ಆಗ್ತಾ ಇಲ್ಲ. ಅಲ್ಲಿ ಪಾಳು ಬಿದ್ದು ಮನೆ ಕಾಣ್ತಾ ಇದೆಯಲ್ಲ, ಅಲ್ಲೇ ಇವ್ರು ಇದ್ದದ್ದು. ಹೇ, ಇದೇ ನಾನು ಆವತ್ತು ಮಾಡಿದ್ದ ರೆಕಾರ್ಡು. ಅವನು ಶಾರ್ವರಿ ಕುಟುಂಬದ ಬಗ್ಗೆ ಹೇಳಿದ್ದಾನೆ, ಶಾರ್ವರಿಗೆ ಒಬ್ಬ ಅಕ್ಕ ಇದ್ಲು ಅನ್ನೋದನ್ನು ಹೇಳಿದ್ದಾನೆ. ಸೂಪರ್ ಅಲ್ಲ ಮತ್ತೆ? ಶಾರ್ವರಿ ಅನಾಥೆ ಅಂತ ಸುಳ್ಳು ಹೇಳ್ಕೊಂಡು ಆ ಮನೆಗೆ ಸೇರ್ಕೊಂಡಿದ್ಲು. ಈಗ ಈ ಆಡಿಯೋ ಮೂಲಕ ಅವಳಿಗೊಂದು ಮದುವೆ ಇದೆ, ಅವಳಿಗೆ ಅಕ್ಕ ಇದ್ಲು, ಅವ್ರ ಸಂಬಂಧಿಕರೆಲ್ಲ ಇದ್ರು ಅನ್ನೋ ವಿಷಯ ಗೊತ್ತಾದರೆ ಅವಳ ಆಟ ಮುಗೀತಲ್ಲ. ಇದೊಂದು ಒಳ್ಳೆ ಸಾಕ್ಷಿ ಆಗುತ್ತೆ ಅಲ್ವಾ? ಇದು ತುಂಬ ಇಂಪಾರ್ಟೆಂಟ್ ಆಡಿಯೋ. ಇದನ್ನ 3-4 ಕಡೆ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸರಿ, ಹಾಗೆ ಮಾಡು. ನಾವು ಅಂದ್ಕೊಂಡು ಹಾಗೆ ಎಲ್ಲ ಆಗಿಬಿಟ್ರೆ ಆ ಶಾರ್ವರಿ ಅಂತ್ಯ ಆದಷ್ಟು ಬೇಗ ಆಗತ್ತೆ. ನೀವೇನೋ ಮಾತಾಡ್ತಿದ್ರಿ ಅಲ್ವಾ? ಹೌದಾ? ನಾವು ಮಾತಾಡ್ತಾ ಇದ್ವಾ? ಇಲ್ವಲ್ಲ, ಏನು ಮಾತಾಡ್ತಾ ಇರಲಿಲ್ಲ. ಇಲ್ಲ ಅಂಕಲ್. ತಾತ, ಸಂಧ್ಯಾ, ನೀವೆಲ್ಲರೂ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನೀವು ಯಾರ ಬಗ್ಗೆನೋ ಮಾತಾಡ್ತಿದ್ರಿ ಅಲ್ವಾ? ಅದೇನೋ ಆಡಿಯೋ ರೆಕಾರ್ಡಿಂಗ್ ಅಂತ ಎಲ್ಲ ಹೇಳ್ತಾ ಇದ್ರಿ.